ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ 2018ರಲ್ಲಿ ಬಿಡುಗಡೆಯಾಗಿದ್ದ ಚಿಪ್ಕೋತಾ ಎಂಬ ಬೆಂಗಾಲಿ ಹಾಗೂ ಹಿಂದಿ ಭಾಷೆಯ ಮಿಸ್ಟರಿ ಕ್ರೈಮ್ ಥ್ರಿಲ್ಲರ್ ಕಮ್ ಹಾರರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಒಂದು ದಿನ ರಾತ್ರಿ ಪಶ್ಚಿಮ ಬಂಗಾಳದ ಒಂದು ಮನೆಯಲ್ಲಿ ತುಂಬಾನೇ ವಿಚಿತ್ರವಾಗಿರುವ ಶಬ್ದಗಳು ಬರ್ತಿವೆ ಅಂತ ಸುತ್ತಮುತ್ತಲಿನ ಜನಗಳು ಪೊಲೀಸರಿಗೆ ಕಂಪ್ಲೇಂಟ್ ಮಾಡ್ತಾರೆ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೇನೆ ನ್ಯೂಸ್ ರಿಪೋರ್ಟರ್ ಆಗಿರುವ ಚಿತ್ರದ ಹೀರೋಯಿನ್ ಶಿವಾಂಗಿ ಕೂಡ ಪೊಲೀಸರ ಜೊತೆ ಆ ಜಾಗಕ್ಕೆ ಹೋಗ್ತಾಳೆ. ಒಳಗಡೆ ಹೋಗಿ ನೋಡಿದಾಗ ಆ ಮನೆಯಲ್ಲಿ ತುಂಬಾನೇ ಹಾರರ್ ಇನ್ಸಿಡೆಂಟ್ಗಳು ನಡೆಯುತ್ತವೆ. ಜೊತೆಗೆ ತುಂಬಾನೇ ಹೆದರಿಕೊಂಡಿದ್ದ ಆ ಮನೆಯಲ್ಲಿದ್ದ ಗಂಡ ಹೆಂಡತಿ ತಮ್ಮ ಮಗಳು ಕುರ್ಸಿಯಂಗ್ ಎಂಬ ಒಂದು ಜಾಗಕ್ಕೆ ಟ್ರಿಪ್ಗೆ ಅಂತ ಹೋದಾಗ ನಿಗೂಢವಾಗಿ ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಹೇಳ್ತಾರೆ. ತಕ್ಷಣ ಶಿವಾಂಗಿ ಈ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗ ಹಲವಾರು ಶಾಕಿಂಗ್ ವಿಷಯಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಯಾಕಂದ್ರೆ ಆ ಗಂಡ ಹೆಂಡತಿಯ ಮಗಳು ಮಿಸ್ಸಿಂಗ್ ಆಗಿರುವ ಆ ಜಾಗದಲ್ಲಿ ಈ ಹಿಂದೆ ಕೂಡ ಹಲವಾರು ಹುಡುಗಿಯರು ಮಿಸ್ಸಿಂಗ್ ಆಗಿರ್ತಾರೆ. ಹಾಗೆ ಮಿಸ್ಸಿಂಗ್ ಆಗಿರುವ ಯಾವೊಬ್ಬ ಹುಡುಗಿ ಕೂಡ ಜೀವಂತವಾಗಿ ವಾಪಸ್ ಬಂದೇ ಇರೋದಿಲ್ಲ. ಸೊ ಚಿತ್ರದಲ್ಲಿ ಮುಂದೇನಾಯ್ತು, ಕುರ್ಸಿಯೋಂಗ್ ಎಂಬ ಆ ಜಾಗದಲ್ಲಿ ಹುಡುಗಿಯರು ನಿಗೂಢವಾಗಿ ಕಣ್ಮರೆ ಆಗ್ತಿರೋದು ಯಾಕೆ? ಇದೆಲ್ಲದರ ಹಿಂದೆ ಇರೋದು ಯಾರಾದ್ರೂ ಮನುಷ್ಯರ ಅಥವಾ ಪ್ರೇತಾತ್ಮನ? ಚಿತ್ರ ಮುಂದುವರಿತಾ ಹೋದಾಗೆ ನಮಗೆಲ್ಲ ಗೊತ್ತಾಗುವ ಅನ್ಎಕ್ಸ್ಪೆಕ್ಟೆಡ್ ಹಾಗೂ ಶಾಕಿಂಗ್ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ ನಲ್ಲಿ ನ್ಯೂಸ್ ರಿಪೋರ್ಟರ್ ಆಗಿರುವ ಚಿತ್ರದ ಹೀರೋಯಿನ್ ಶಿವಾಂಗಿಯನ್ನ ನೋಡ್ತೀವಿ. ಕೋಲ್ಕತ್ತಾದ ಒಂದು ಮನೆಯಲ್ಲಿ ತುಂಬಾನೇ ವಿಚಿತ್ರವಾದ ಶಬ್ದಗಳು ಬರ್ತಿವೆ ಅಂತ ಅಲ್ಲಿನ ಲೋಕಲ್ ಜನಗಳು ಕಂಪ್ಲೇಂಟ್ ಮಾಡಿದ ಕಾರಣ ಪೊಲೀಸರ ಜೊತೆ ಬಂದಿರ್ತಾಳೆ. ಶಿವಾಂಗಿ ರಿಪೋರ್ಟಿಂಗ್ ಮಾಡ್ತಿರುವಾಗ್ಲೇ ಆ ಮನೆಯ ಒಳಗಡೆಯಿಂದ ಯಾರೋ ಅಳ್ತಿರೋ ರೀತಿ ಹಾಗೂ ಕೂಗಾಡ್ತಿರೋ ರೀತಿ ವಿಚಿತ್ರವಾದ ಶಬ್ದಗಳು ಕೇಳಿಸುತ್ತಿರುತ್ತವೆ. ಅಂದ ಹಾಗೆ ಆ ಮನೆಯಲ್ಲಿ ಮಿಸ್ಟರ್ ಚೌಧರಿ, ಅವನ ಹೆಂಡತಿ ತಾರಾ ಹಾಗೂ ಅವರಿಬ್ಬರ ಮಗಳಾಗಿರುವ ಗುನ್ ವಾಸ ಮಾಡ್ತಿರ್ತಾರೆ. ಪೊಲೀಸರು ಎಷ್ಟೇ ಬಾಗಿಲನ್ನ ಬಡಿದರೂ ಕೂಡ ಒಳಗಡೆಯಿಂದ ಯಾರು ಕೂಡ ಡೋರ್ ಅನ್ನ ಓಪನ್ ಮಾಡೋದಿಲ್ಲ. ಬೇರೆ ದಾರಿ ಇಲ್ಲದೆ ಪೊಲೀಸರು ಬಾಗಿಲನ್ನ ಒಡೆದು ಒಳಗಡೆ ಹೋಗ್ತಾರೆ. ಅವರ ಜೊತೆ ಶಿವಾಂಗಿ ಕೂಡ ರಿಪೋರ್ಟಿಂಗ್ ಮಾಡ್ತಾ ಒಳಗಡೆ ಹೋಗ್ತಾಳೆ. ಈಕೆ ಕ್ಯಾಮ್ರಾ ಮೈಕ್ ಎಲ್ಲ ಹಿಡಿದುಕೊಂಡು ಒಳಗಡೆ ಬರ್ತಿದ್ದ ಕಾರಣ ಒಬ್ಬ ಸಬ್ ಇನ್ಸ್ಪೆಕ್ಟರ್ಗೆ ಕೋಪ ಬಂದು ಶಿವಾಂಗಿಗೆ ಹೊರಗಡೆ ಹೋಗು ಅಂತ ಬೈದು ಬಿಡ್ತಾನೆ. ಪೊಲೀಸರು ಅಷ್ಟೆಲ್ಲ ಹೇಳಿದ್ರು ಕೂಡ ಶಿವಾಂಗಿ ತನ್ನ ಕ್ಯಾಮ್ರಾಮನ್ ಅನ್ನ ಕರೆದುಕೊಂಡು ಅಲ್ಲಿದ್ದ ಒಂದು ರೂಮ್ ನ ಒಳಗಡೆ ಹೋಗ್ತಾಳೆ. ಆ ರೂಮಿನ ಗೋಡೆಗಳ ಮೇಲೆ ತುಂಬಾನೇ ವಿಚಿತ್ರವಾಗಿರುವ ಸಿಂಬಲ್ ಗಳನ್ನ ಬಿಡಿಸಲಾಗಿರುತ್ತೆ. ಅದನ್ನೆಲ್ಲ ಶೂಟ್ ಮಾಡ್ತಿದ್ದಾಗ ಅಲ್ಲೇ ಇದ್ದ ಮಂಚದ ಕೆಳಗಡೆ ಏನೋ ಶಬ್ದ ಆಗುತ್ತೆ. ಹೆದರಿಕೊಂಡ ಶಿವಾಂಗಿ ನಿಧಾನಕ್ಕೆ ಹೋಗಿ ನೋಡಿದ್ರೆ ಚೌಧರಿ ಹಾಗೂ ಅವನ ಹೆಂಡತಿ ಅಲ್ಲೇ ಬಚ್ಚಿಟ್ಟುಕೊಂಡಿರ್ತಾರೆ. ಮತ್ತಷ್ಟು ಹೆದರಿಕೊಂಡ ಶಿವಾಂಗಿ ಜೋರಾಗಿ ಕಿರುಚಿ ಬಿಡ್ತಾಳೆ. ಈಕೆ ಕೂಗಿದ ಶಬ್ದ ಕೇಳಿದ ಪೊಲೀಸರು ತಕ್ಷಣವೇ ಆ ರೂಮ್ಗೆ ಓಡಿ ಬರ್ತಾರೆ. ಅಷ್ಟೆಲ್ಲ ಹೇಳಿದ್ರು ಕೂಡ ಮತ್ತೆ ಮನೆ ಒಳಗಡೆ ಬಂದಿದ್ಯಾ ಅಂತ ಶಿವಾಂಗಿ ಹಾಗೂ ಅವನ ಕ್ಯಾಮ್ರಾಮನ್ ಅನ್ನ ಸಬ್ ಇನ್ಸ್ಪೆಕ್ಟರ್ ಹೊರಗಡೆ ತಳ್ಳಿ ಬಿಡ್ತಾನೆ. ನಂತರ ಪೊಲೀಸರು ಮನೆಯನ್ನೆಲ್ಲ ಚೆಕ್ ಮಾಡಿದ ನಂತರ ಚೌಧರಿಯನ್ನ ಹಾಗೂ ಅವನ ಹೆಂಡತಿಯನ್ನ ಕರೆದುಕೊಂಡು ಅಲ್ಲಿಂದ ಹೊರಟು ಹೋಗ್ತಾರೆ. ಮತ್ತೊಂದು ಕಡೆ ಶಿವಾಂಗಿ ಪೊಲೀಸರು ಅಷ್ಟೆಲ್ಲ ಬೈದ್ರು ಕೂಡ ಅಲ್ಲಿಂದ ಹೋಗದೆ ವೇಟ್ ಮಾಡ್ತಾ ನಿಂತಿರ್ತಾಳೆ. ಪೊಲೀಸರೆಲ್ಲ ಅಲ್ಲಿಂದ ಹೋದ ನಂತರ ಯಾರಿಗೂ ಗೊತ್ತಾಗದ ಹಾಗೆ ಕಾಂಪೌಂಡ್ ಹಾರಿ ಒಳಗಡೆ ಹೋಗ್ತಾಳೆ. ಅಷ್ಟಕ್ಕೂ ಚೌಧರಿ ಹಾಗೂ ಅವನ ಹೆಂಡತಿ ತಾರಾ ಯಾಕೆ ಹೆದರಿಕೊಂಡು ಬಚ್ಚಿಟ್ಟುಕೊಂಡಿದ್ರು? ಅಷ್ಟಕ್ಕೂ ಈ ಮನೆಯಲ್ಲಿ ವಿಚಿತ್ರವಾದ ಶಬ್ದಗಳು ಯಾಕೆ ಕೇಳಿಸ್ತಿದ್ವು ಅಂತ ಏನಾದ್ರೂ ಇನ್ಫಾರ್ಮೇಶನ್ ಸಿಗುತ್ತಾ ಅಂತ ಹುಡುಕ್ತಾರೆ. ಆಗ ಅಲ್ಲೇ ಇದ್ದ ಒಂದು ರೂಮ್ ನ ಒಳಗಡೆ ರೆಡ್ ಕಲರ್ ನ ಕರ್ಚಿಪ್ ನ ಒಳಗಡೆ ಒಂದು ಮೊಬೈಲ್ ಅನ್ನ ಸುತ್ತಿ ಇಟ್ಟಿರೋದನ್ನ ನೋಡ್ತಾಳೆ. ಈ ಕಾಲದಲ್ಲಿ ಈ ಬೇಸಿಕ್ ಸೆಟ್ ಅನ್ನ ಯಾರು ಯೂಸ್ ಮಾಡ್ತಾರೆ ಅಂತ ನೋಡ್ತಿರುವಾಗ್ಲೇ ಕ್ಯಾಮ್ರಾಮನ್ ಏನನ್ನೋ ನೋಡಿ ತುಂಬಾನೇ ಹೆದರಿಕೊಳ್ತಾನೆ. ನಿಲ್ಲು ಅಂತ ಎಷ್ಟೇ ಹೇಳಿದ್ರು ಕೂಡ ಆ ಕ್ಯಾಮ್ರಾಮನ್ ಕಿರುಚುತ್ತಾ ಅಲ್ಲಿಂದ ಹೊರಗಡೆ ಓಡಿ ಬರ್ತಾನೆ. ಈಗ ಶಬ್ದ ಕೇಳಿ ಯಾರಾದ್ರೂ ಬಂದ್ರೆ ಕಷ್ಟ ಅಂತ ಶಿವಾಂಗಿ ಕೂಡ ಆ ಮನೆಯಿಂದ ಹೊರಗಡೆ ಬರ್ತಾಳೆ. ನಿನ್ನಿಂದಾಗಿ ನನ್ನ ಇನ್ವೆಸ್ಟಿಗೇಷನ್ ಎಲ್ಲ ಹಾಳಾಯ್ತು ಅಂತ ಕ್ಯಾಮ್ರಾಮನ್ಗೆ ಸರಿಯಾಗಿ ಬೈತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ನಂತರದ ಸೀನ್ ನಲ್ಲಿ ಶಿವಾಂಗಿ ಮನೆಗೆ ಬಂದ ನಂತರ ಆಕೆಗೆ ಒಬ್ಬ ಪೊಲಿಟಿಷಿಯನ್ ಕಾಲ್ ಮಾಡ್ತಾನೆ. ನಿನಗೆ ಎಷ್ಟು ಧೈರ್ಯ ಇದ್ರೆ ನನ್ನ ಬಗ್ಗೆನೆ ನ್ಯೂಸ್ ರಿಪೋರ್ಟ್ ಮಾಡ್ತೀಯಾ? ತಕ್ಷಣ ನನ್ನ ವಿರುದ್ಧ ನೀನು ಕಲೆಕ್ಟ್ ಮಾಡಿಕೊಂಡಿರುವ ಎಲ್ಲ ಎವಿಡೆನ್ಸ್ ಗಳನ್ನ ನಾಶ ಮಾಡುವಂತ ಥ್ರೆಟನ್ ಮಾಡ್ತಾನೆ. ಆದ್ರೆ ಶಿವಾಂಗಿ ಮಾತ್ರ ಹೆದರಿಕೊಳ್ಳದೆ ನೀನೇನೆ ಮಾಡಿದ್ರು ಕೂಡ ನ್ಯೂಸ್ ಗಳನ್ನ ಡಿಲೀಟ್ ಮಾಡೋದಿಲ್ಲ. ನೀನು ಮಾಡಿರುವ ಎಲ್ಲ ಇಲ್ಲಿಗಲ್ ಆಕ್ಟಿವಿಟೀಸ್ ಗಳನ್ನ ಜನಗಳಿಗೆ ಗೊತ್ತಾಗುವ ಹಾಗೆ ಮಾಡೇ ಮಾಡ್ತೀನಿ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾಳೆ. ಅದೇ ಸಮಯಕ್ಕೆ ಈಕೆ ಮನೆಯ ಡೋರ್ ಬೆಲ್ ಅನ್ನ ಯಾರೋ ರಿಂಗ್ ಮಾಡ್ತಾರೆ. ಹೋಗಿ ಡೋರ್ ಓಪನ್ ಮಾಡಿ ನೋಡಿದ್ರೆ ಅಲ್ಯಾರು ಕೂಡ ಇರೋದೇ ಇಲ್ಲ. ಯಾರಾದ್ರೂ ಮಕ್ಕಳು ಆಟವಾಡೋದಕ್ಕೆ ಆ ರೀತಿ ಮಾಡಿರ್ಬೇಕು ಅಂದುಕೊಂಡು ಸುಮ್ಮನಾಗ್ತಾಳೆ. ಸ್ವಲ್ಪ ಸಮಯದ ನಂತರ ಶಿವಾಂಗಿ ತನ್ನ ತಾಯಿಯ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತನಾಡ್ತಿರುವಾಗ ಈ ಕೆಮ್ಮನೆಯ ಒಳಗಡೆ ಯಾರೊಬ್ಬ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ಬಂದು ಬಿಡ್ತಾನೆ. ಒಂದೇ ಸರಿ ಹೆದರಿಕೊಂಡ ಶಿವಾಂಗಿ ತಕ್ಷಣ ಹಿಂದಕ್ಕೆ ತಿರುಗಿ ನೋಡಿದ್ರೆ ಮನೆ ಓನರ್ ಬಾಡಿಗೆ ಇಸ್ಕೊಳ್ಳೋದಕ್ಕೆ ಅಂತ ಬಂದಿರ್ತಾನೆ. ಸರ್, ನಾಳೆ ನನ್ನ ಸ್ಯಾಲರಿ ಆಗುತ್ತೆ, ಮನೆ ಬಾಡಿಗೆನ ನಾಳೆನೆ ಪೇ ಮಾಡ್ತೀನಿ ಅಂತ ಹೇಳಿ ಅವನನ್ನ ಅಲ್ಲಿಂದ ಕಳುಹಿಸಿ ಬಿಡ್ತಾಳೆ.
ಮರುದಿನ ಬೆಳಿಗ್ಗೆ ತನಗೆ ಗೊತ್ತಿದ್ದ ಒಬ್ಬ ಕಾನ್ಸ್ಟೇಬಲ್ಗೆ ಕಾಲ್ ಮಾಡಿ ವಿಚಾರಿಸಿದಾಗ ಗೊತ್ತಾಗುತ್ತೆ ಚೌಧರಿ ಹಾಗೂ ಅವನ ಹೆಂಡತಿ ಮೆಂಟಲ್ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ. ಈಗ ಶಿವಾಂಗಿಗೆ ಅವರ ಮನೆಯಲ್ಲಿ ನಿಜವಾಗಿಯೂ ನಡೆದದ್ದಾದ್ರೂ ಏನು ಅಂತ ತುಂಬಾನೇ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗಿರುತ್ತೆ. ತಕ್ಷಣ ಅವರಿಬ್ಬರ ಇಂಟರ್ವ್ಯೂ ಮಾಡಬೇಕು ಅಂತ ಆ ಹಾಸ್ಪಿಟಲ್ಗೆ ಹೋಗ್ತಾಳೆ. ಚೌಧರಿಗೆ, ಸರ್ ನಿನ್ನೆ ರಾತ್ರಿ ನೀವ್ಯಾಕೆ ಅಷ್ಟೊಂದು ಹೆದರಿಕೊಂಡು ಮಂಚದ ಕೆಳಗಡೆ ಬಚ್ಚಿಟ್ಟುಕೊಂಡಿದ್ರಿ? ನಿಮ್ಮ ಮನೆಯ ಒಳಗಡೆಯಿಂದ ಕೇಳಿಸುತ್ತಿರುವ ಅವಿಚಿತ್ರವಾದ ಶಬ್ದಗಳಾದ್ರೂ ಏನು ಅಂತ ವಿಚಾರಿಸ್ತಾಳೆ. ಮೇಡಮ್, ಕೆಲವು ದಿನಗಳ ಹಿಂದೆ ನಾವು ನಮ್ಮ ಮಗಳ ಜೊತೆ ಕುರ್ಸಿಯಾಂಗ್ ಎಂಬ ಒಂದು ಜಾಗಕ್ಕೆ ಟ್ರಿಪ್ಗೆ ಅಂತ ಹೋಗಿದ್ವಿ. ಆಗ ಅಲ್ಲಿದ್ದ ಆಂಟೋನಿ ಹೌಸ್ ಎಂಬ ಒಂದು ಜಾಗದಲ್ಲಿ ನಮ್ಮ ಮಗಳ ಫೋಟೋಗಳನ್ನ ಕ್ಯಾಪ್ಚರ್ ಮಾಡ್ತಿದ್ವಿ. ನಾನು ಹಾಗೂ ತಾರಾ ನಾವು ಕ್ಯಾಪ್ಚರ್ ಮಾಡಿದ್ದ ಫೋಟೋಸ್ ಗಳನ್ನ ಚೆಕ್ ಮಾಡ್ತಿದ್ದಾಗ ನಮ್ಮ ಮಗಳು ಗುನ್ಗುನ್ ಇದ್ದಕ್ಕಿದ್ದ ಹಾಗೆ ಮಿಸ್ಸಿಂಗ್ ಆದ್ಲು. ಎಷ್ಟೇ ಹುಡುಕಿದ್ರು ಕೂಡ ನಮ್ಮ ಮಗಳು ಎಲ್ಲಿಗೆ ಹೋದ್ಲು ಅಂತಾನೆ ಗೊತ್ತಾಗ್ಲಿಲ್ಲ. ಆ ದಿನ ರಾತ್ರಿವರೆಗೂ ಹುಡುಕಿದ್ವಿ. ನಮ್ಮ ಮಗಳ ಗೊಂಬೆ ಸಿಕ್ತೆ ಹೊರತು ಆಕೆ ಮಾತ್ರ ಸಿಗ್ಲೇ ಇಲ್ಲ. ಸುತ್ತಮುತ್ತಲಿನ ಜನಗಳು ಆಂಟೋನಿ ಹೌಸ್ ನಲ್ಲಿರುವ ದೆವ್ವನೆ ನಿಮ್ಮ ಮಗಳನ್ನ ಬಲಿ ಪಡೆದುಕೊಂಡಿದೆ ಅಂತ ಹೇಳಿದ್ರು. ಆ ದೆವ್ವ ಈಗ ನಮ್ಮನ್ನ ಫಾಲೋ ಮಾಡ್ತಾ ನಮ್ಮ ಮನೆಯಲ್ಲೂ ಕೂಡ ತೊಂದರೆ ಕೊಡ್ತಿದೆ ಅಂತ ಹೇಳ್ತಾರೆ. ಇವರಿಬ್ಬರ ಮಾತುಗಳನ್ನ ಕೇಳಿದ ಶಿವಾಂಗಿಗೆ ಆಶ್ಚರ್ಯ ಅನ್ಸುತ್ತೆ. ಸರ್, ನಿಮ್ಮ ಮಗಳು ಕಾಣೆಯಾದ ನಂತರ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ಲಿಲ್ವಾ? ಮೇಡಮ್, ಆ ದಿನ ರಾತ್ರಿನೇ ಹತ್ತಿರದಲ್ಲೇ ಇದ್ದ ಪೊಲೀಸ್ ಸ್ಟೇಷನ್ಗೆ ಹೋಗಿ ತಮಾಂಗ್ ಎಂಬ ಇನ್ಸ್ಪೆಕ್ಟರ್ಗೆ ಕಂಪ್ಲೇಂಟ್ ಕೊಟ್ವಿ. ಪೊಲೀಸರು ಎಷ್ಟೇ ಹುಡುಕಿದ್ರು ಕೂಡ ನಮ್ಮ ಮಗಳು ಮಾತ್ರ ಸಿಗ್ಲೇ ಇಲ್ಲ ಅಂತ ಹೇಳ್ತಾನೆ. ಸರಿ, ನೀವಿಬ್ರು ಯಾಕೆ ಈಗಲೂ ಇಷ್ಟೊಂದು ಹೆದರಿಕೊಂಡಿದ್ದೀರಾ ಅಂತ ಕೇಳ್ತಾಳೆ. ಅದಕ್ಕೆ ಆತ ಹೇಳ್ತಾನೆ, ನಿಮ್ಮ ಹಿಂದೆನೆ ಆ ದೆವ್ವ ನಿಂತಿದೆ ಅಂತ. ಹೆದರಿಕೊಂಡ ಶಿವಾಂಗಿ ತಕ್ಷಣವೇ ಹಿಂದಕ್ಕೆ ತಿರುಗಿ ನೋಡ್ತಾಳೆ. ಆದ್ರೆ ಅಲ್ಯಾರು ಕೂಡ ಕಾಣಿಸೋದೇ ಇಲ್ಲ. ಇಲ್ಲಿಗೆ ಸೀನ್ ಕಟ್ಟಾಗಿ ನಂತರದ ಸೀನ್ ನಲ್ಲಿ ಶಿವಾಂಗಿ ತನಗೆ ಸಿಕ್ಕಿದ್ದ ಆ ಫೋನ್ ಅನ್ನ ರಿಪೇರಿಗೆ ಅಂತ ಕೊಡ್ತಾಳೆ. ಈಗ ಚೌಧರಿ ಕುರ್ಸಿಯಾಂಗ್ ನಲ್ಲಿರುವ ಆಂಟೋನಿ ಬಂಗಲೆಯ ಬಳಿ ತಮ್ಮ ಮಗಳು ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಹೇಳಿದ್ದ ಅಲ್ವಾ? ಆ ಊರಲ್ಲಿ ತನಗೆ ಗೊತ್ತಿದ್ದ ಒಬ್ಬ ವ್ಯಕ್ತಿಗೆ ಕಾಲ್ ಮಾಡಿ ವಿಚಾರಿಸಿದಾಗ ಮತ್ತೊಂದು ಶಾಕಿಂಗ್ ವಿಷಯ ರಿವೀಲ್ ಆಗುತ್ತೆ. ಅದೇನಂದ್ರೆ ಆಂಟೋನಿ ಬಂಗಲೆಯ ಬಳಿ ಈಗಾಗಲೇ 5-6 ಜನ ಹುಡುಗಿಯರು ನಿಗೂಢವಾಗಿ ಮಿಸ್ಸಿಂಗ್ ಆಗಿದ್ದಾರೆ. ಆದ್ರೆ ಸುತ್ತಮುತ್ತಲಿನ ಜನಗಳು ನಂಬಿರೋದೇನಂದ್ರೆ ಆ ಬಂಗಲೆಯ ಒಳಗಡೆ ಒಂದು ಭಯಾನಕವಾದ ದೆವ್ವ ಇದೆ. ಆ ದೆವ್ವನೆ ಚಿಕ್ಕ ಹುಡುಗಿಯರನ್ನ ಕೊಂದು ಬಲಿ ಪಡೆದುಕೊಳ್ತಿದೆ. ಹೀಗೆ ಇದನ್ನೆಲ್ಲ ಕೇಳಿದ ಶಿವಾಂಗಿಗೆ ಮತ್ತಷ್ಟು ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ. ತಾನೊಬ್ಬಳೆ ಆ ಕುರ್ಸಿಯಾಂಗ್ ಎಂಬ ಊರಿಗೆ ಹೋಗಿ ಆ ಬಂಗಲೆಯ ಬಗ್ಗೆ ಡಾಕ್ಯುಮೆಂಟರಿ ಶೂಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಮರುದಿನವೇ ತನ್ನ ಚಾನೆಲ್ ನ MD ಅನ್ನ ಮೀಟ್ ಮಾಡಿ ಅಲ್ಲಿಗೆ ಹೋಗೋದಕ್ಕೆ ಪರ್ಮಿಷನ್ ಕೇಳ್ತಾಳೆ. ಶಿವಾಂಗಿ ಶೂಟ್ ಮಾಡುವ ಡಾಕ್ಯುಮೆಂಟರಿ ಎಲ್ಲ ಕಡೆ ವೈರಲ್ ಆದ್ರೆ ತಮ್ಮ ಚಾನೆಲ್ ನ TRP ನೇ ಜಾಸ್ತಿ ಆಗುತ್ತೆ ಅಂತ MD ಕೂಡ ಒಪ್ಪಿಕೊಳ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ನಂತರದ ಸೀನ್ ನಲ್ಲಿ ಶಿವಾಂಗಿ ಆ ಕುರ್ಸಿಯಾಂಗ್ ಎಂಬ ಊರಿಗೆ ಹೋಗಿರ್ತಾಳೆ. ಆ ಊರಲ್ಲಿ ತನಗೆ ಪರಿಚಯವಿದ್ದ ಸೋಮನ್ ಎಂಬ ಒಬ್ಬ ವ್ಯಕ್ತಿಯನ್ನ ಮೀಟ್ ಮಾಡ್ತಾಳೆ. ಸೋಮನ್ ಬಳಿ ಆಂಟೋನಿ ಬಂಗಲೆ ಬಗ್ಗೆ ವಿಚಾರಿಸಿದಾಗ ಆತ ಹೇಳೋದೇನೆಂದ್ರೆ, ಶಿವಾಂಗಿ ಆ ಬಂಗಲೆಯಲ್ಲಿ ಸುಮಾರು 20 ವರ್ಷಗಳ ಹಿಂದೆ ಆಂಟೋನಿ ಎಂಬ ಒಬ್ಬ ದೊಡ್ಡ ಸ್ಟೋರಿ ರೈಟರ್ ವಾಸ ಮಾಡ್ತಿದ್ದ. ಆತ ಹೆಚ್ಚಿನದಾಗಿ ಮಕ್ಕಳ ಕಥೆಗಳನ್ನೇ ಬರೀತಿದ್ದ. ಆತ ಚಿಕ್ಕ ಮಕ್ಕಳನ್ನ ತುಂಬಾನೇ ಇಷ್ಟಪಡ್ತಿದ್ದ. ಆದ್ರೆ ಒಂದು ದಿನ ಇದಕ್ಕಿದ್ದ ಹಾಗೆ ಆಂಟೋನಿ ಮಿಸ್ಸಿಂಗ್ ಆದ. ಅಂದಿನಿಂದ ಆಂಟೋನಿ ಎಲ್ಲಿಗೆ ಹೋದ ಏನಾದ ಅಂತ ಯಾರಿಗೂ ಕೂಡ ಗೊತ್ತೇ ಇಲ್ಲ. ಅದಕ್ಕೆ ಶಿವಾಂಗಿ ಸರಿ ಒಂದು ಸಾರಿ ಆ ಬಂಗಲೆಯ ಬಳಿ ನನ್ನನ್ನ ಕರೆದುಕೊಂಡು ಹೋಗುವಂತ ರಿಕ್ವೆಸ್ಟ್ ಮಾಡ್ತಾಳೆ. ಸರಿ ಅಂತ ಸೋಮನ್ ಆ ಬಂಗಲೆಯ ಬಳಿ ಕರೆದುಕೊಂಡು ಹೋಗ್ತಾನೆ. ಆದ್ರೆ ಕಾರಿನಿಂದ ಕೆಳಗಡೆ ಇಳಿಯೋದಕ್ಕೆ ಬಿಡೋದಿಲ್ಲ. ಇದಾದ ನಂತರ ಶಿವಾಂಗಿ ಇನ್ಸ್ಪೆಕ್ಟರ್ ತಮಾಂಗ್ ನನ್ನ ಮೀಟ್ ಮಾಡ್ತಾಳೆ. ಸರ್, ಮಿಸ್ಸಿಂಗ್ ಆಗಿರುವ ಚೌಧರಿಯ ಚಿಕ್ಕ ಮಗಳು ಗುನ್ಗುನ್ ಕೇಸ್ ಏನಾಯ್ತು? ಮೇಡಮ್, ನಮ್ಮ ಪೊಲೀಸರು ಎಷ್ಟೇ ಹುಡುಕಿದ್ರು ಕೂಡ ಆ ಹುಡುಗಿಗೆ ಏನಾಯ್ತು ಅಂತಾನೆ ಗೊತ್ತಾಗ್ತಿಲ್ಲ. ಅದಕ್ಕೆ ಶಿವಾಂಗಿ, ಸರಿ ಸರ್, ಆಂಟೋನಿ ಬಂಗಲೆಯಲ್ಲಿ ದೆವ್ವ ಇದೆ ಅಂತ ಎಲ್ಲರೂ ಮಾತನಾಡಿಕೊಳ್ತಿದ್ದಾರೆ. ಆ ಬಂಗಲೆ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ಇನ್ಸ್ಪೆಕ್ಟರ್ ಹೇಳ್ತಾನೆ, ಸುಮಾರು 20 ವರ್ಷಗಳ ಹಿಂದೆ ಆಂಟೋನಿ ಮಿಸ್ಸಿಂಗ್ ಆಗಿದ್ದಾನೆ ಅಂತ ಸ್ಟೇಷನ್ಗೆ ಕಂಪ್ಲೇಂಟ್ ಬಂದಿತ್ತಂತೆ. ತಕ್ಷಣ ಪೊಲೀಸರು ಆ ಬಂಗಲೆಗೆ ಹೋಗಿ ಚೆಕ್ ಮಾಡಿದಾಗ ಮನೆಯಲ್ಲಿದ್ದ ವಸ್ತುಗಳೆಲ್ಲ ಹಾಗೆ ಇದ್ವಂತೆ. ಆತ ಕೊನೆಯದಾಗಿ ಬರೆದಿದ್ದ ಒಂದು ಪುಸ್ತಕ ನಮಗೆ ಸಿಕ್ಕಿದೆ ಅಂತ ಅದನ್ನ ಕೊಡ್ತಾನೆ. ನಂತರ ಆಗಲೇ ರಾತ್ರಿ ಆಗಿದ್ದ ಕಾರಣ ಶಿವಾಂಗಿ ಅಲ್ಲೇ ಇದ್ದ ಒಂದು ಹೋಟೆಲ್ಗೆ ಸ್ಟೇ ಮಾಡೋದಕ್ಕೆ ಅಂತ ಹೋಗ್ತಾಳೆ. ಹೋಗಿ ನೋಡಿದ್ರೆ ಆ ಹೋಟೆಲ್ ನ ಒಳಗಡೆ ಶಿವಾಂಗಿಯನ್ನ ಬಿಟ್ರೆ ಬೇರೆ ಯಾವ ಗೆಸ್ಟ್ ಕೂಡ ಸ್ಟೇ ಆಗಿರೋದಿಲ್ಲ. ವಿಚಾರಿಸಿದಾಗ ರಿಸೆಪ್ಷನಿಸ್ಟ್ ಹೇಳೋದೇನಂದ್ರೆ, ಮೇಡಮ್ ಇದು ರೈನಿ ಸೀಸನ್, ಈ ಸಮಯದಲ್ಲಿ ಈ ಊರಿಗೆ ಯಾರು ಕೂಡ ಟೂರಿಸ್ಟ್ ಗಳು ಹೆಚ್ಚಾಗಿ ಬರೋದಿಲ್ಲ. ಮೇಡಮ್, ಅಂದ ಹಾಗೆ ಈ ಹೋಟೆಲ್ ನಲ್ಲಿ ರಾತ್ರಿ 8 ಗಂಟೆ ನಂತರ ಯಾವ ಸ್ಟಾಫ್ ಕೂಡ ಕೆಲಸ ಮಾಡೋದಿಲ್ಲ. ನಿಮಗೆ ಊಟ ಅಥವಾ ಬೇರೆ ವಸ್ತುಗಳೇನಾದ್ರೂ ಬೇಕಾದ್ರೆ 8 ಗಂಟೆಯ ಒಳಗಡೆನೆ ತಂದಿಟ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ನಂತರ ಆ ದಿನ ರಾತ್ರಿ ಶಿವಾಂಗಿ ಆ ಹೋಟೆಲ್ ನಲ್ಲಿ ಮಲಗಿಕೊಂಡಿದ್ದಾಗ ತುಂಬಾನೇ ವಿಚಿತ್ರವಾದ ಶಬ್ದಗಳು ಕೇಳಿಸೋದಕ್ಕೆ ಶುರುವಾಗುತ್ತವೆ. ಶಿವಾಂಗಿ ತುಂಬಾನೇ ಹೆದರಿಕೊಳ್ಳುತ್ತಲೇ ಆ ದಿನ ರಾತ್ರಿಯನ್ನ ಕಳೀತಾಳೆ. ಮರುದಿನ ಬೆಳಿಗ್ಗೆ ಬೇಗ ಎದ್ದು ಆಂಟೋನಿ ಬಂಗಲೆಗೆ ಹೋಗಿ ಡಾಕ್ಯುಮೆಂಟರಿ ಶೂಟಿಂಗ್ ಅನ್ನ ಸ್ಟಾರ್ಟ್ ಮಾಡ್ತಾಳೆ. ರೆಕಾರ್ಡಿಂಗ್ ಅನ್ನ ಆನ್ ಮಾಡಿಟ್ಟು ಆ ಬಂಗಲೆಯ ಹಿಸ್ಟರಿಯನ್ನ ಹಾಗೂ ಆ ಬಂಗಲೆಯ ಸುತ್ತಮುತ್ತ ಹುಡುಗಿಯರು ನಿಗೂಢವಾಗಿ ಕಾಣೆಯಾಗ್ತಿರೋದನ್ನ ಎಕ್ಸ್ಪ್ಲೇನ್ ಮಾಡ್ತಾಳೆ. ನಂತರ ಆ ಬಂಗಲೆಯಿಂದ ಸ್ವಲ್ಪ ದೂರದಲ್ಲಿದ್ದ ಒಂದು ಮನೆಗೆ ಹೋಗಿ ಅಲ್ಲಿದ್ದ ಮಹಿಳೆಯನ್ನ ಎನ್ಕ್ವೈರಿ ಮಾಡಿದಾಗ ಮತ್ತೊಂದು
ಶಾಕಿಂಗ್ ವಿಷಯ ರಿವೀಲ್ ಆಗುತ್ತೆ. ಮೇಡಮ್, ಎಲ್ಲರೂ ಹೇಳ್ತಿರೋ ಹಾಗೆ ಆ ಸ್ಟೋರಿ ರೈಟರ್ ಆಂಥೋನಿ ಒಳ್ಳೆ ವ್ಯಕ್ತಿಯಾಗಿರ್ಲಿಲ್ಲ. ಆತ ಒಬ್ಬ ಚಿಕ್ಕ ಮಕ್ಕಳ ಮೇಲೆ ಸೆಕ್ಷುಲಿ ಹರಾಸ್ ಮಾಡ್ತಿದ್ದಂತ ಕೆಟ್ಟ ವ್ಯಕ್ತಿ. ಆತ ಸತ್ತು ಈಗ ದೆವ್ವಾಗಿ ಮತ್ತೆ ಚಿಕ್ಕ ಮಕ್ಕಳನ್ನ ಬಲಿ ಪಡೆದುಕೊಳ್ತಿದ್ದಾನೆ ಅಂತ ಹೇಳ್ತಾಳೆ. ಇದಾದ ನಂತರ ಶಿವಾಂಗಿ ಜಾನ್ಸನ್ ಎಂಬ ಒಬ್ಬ ಚರ್ಚ್ ಫಾದರ್ ನನ್ನ ಮೀಟ್ ಮಾಡ್ತಾಳೆ. ವಿಷಯವೇನೆಂದ್ರೆ ಈ ಜಾನ್ಸನ್ ನ ತಂದೆ ಹಾಗೂ ಕಾಣೆಯಾಗಿರುವ ಆಂಥೋನಿ ಇಬ್ಬರು ಕೂಡ ಫ್ರೆಂಡ್ಸ್ ಆಗಿದ್ದವರು. ಹಾಗೂ ಜಾನ್ಸನ್ ನ ತಂದೆನೆ ಆಂಥೋನಿ ಬರೆಯುತ್ತಿದ್ದ ಮಕ್ಕಳ ಸ್ಟೋರಿ ಬುಕ್ ಗಳನ್ನ ಪಬ್ಲಿಷ್ ಮಾಡ್ತಿರ್ತಾರೆ. ಆಂಥೋನಿ ಬಗ್ಗೆ ವಿಚಾರಿಸಿದಾಗ ನಾಳೆ ಬೆಳಿಗ್ಗೆ ಚರ್ಚ್ಗೆ ಬನ್ನಿ, ಅಲ್ಲೇ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾನೆ. ಸರಿ ಅಂತ ಶಿವಾಂಗಿ ಹೋಟೆಲ್ಗೆ ವಾಪಸ್ ಬಂದಾಗ ಒಂದು ವಿಚಿತ್ರವಾದ ಘಟನೆ ನಡೆಯುತ್ತೆ. ಈಕೆ ಬಳಿ ಅಚೌಧರಿಯ ಮನೆಯಲ್ಲಿ ಸಿಕ್ಕಿದ್ದ ಒಂದು ಹಳೆಯ ಫೋನ್ ಇತ್ತಲ್ವಾ. ಆ ಫೋನ್ ನಲ್ಲಿ ಈಕೆ ಸಿಮ್ ಅನ್ನ ಹಾಕದೇ ಇದ್ದರೂ ಕೂಡ ಫೋನ್ ರಿಂಗ್ ಆಗುತ್ತೆ. ಸಿಮ್ ಇಲ್ಲದೆ ಹೋದರೂ ಫೋನ್ ರಿಂಗ್ ಆಗೋದಕ್ಕೆ ಹೇಗೆ ಸಾಧ್ಯ ಅಂತ ಶಿವಾಂಗಿಗೆ ತುಂಬಾನೇ ಶಾಕ್ ಆಗುತ್ತೆ. ಹೆದರಿಕೊಳ್ಳುತ್ತಲೇ ಫೋನ್ ಅನ್ನ ಪಿಕ್ ಮಾಡ್ತಾಳೆ. ಆ ಕಡೆಯಿಂದ ಒಂದು ಚಿಕ್ಕ ಮಗು ಅಳುತ್ತಿರುವ ರೀತಿ ಶಬ್ದ ಕೇಳಿಸುತ್ತೆ. ಹೆದರಿಕೊಂಡ ಶಿವಾಂಗಿ ತಕ್ಷಣವೇ ಆ ಫೋನ್ ಅನ್ನ ಒಡೆದು ಹಾಕ್ತಾಳೆ. ಆಶ್ಚರ್ಯವೇನೆಂದ್ರೆ ಫೋನ್ ಒಡೆದರೂ ಕೂಡ ಇನ್ನೂ ರಿಂಗ್ ಆಗ್ತಲೇ ಇರುತ್ತೆ. ತಕ್ಷಣ ಈ ಫೋನ್ ನ ಸಹವಾಸನೆ ಬೇಡ ಅಂತ ಅದನ್ನ ಹೊರಗಡೆ ಎಸೆದು ಬಿಡ್ತಾಳೆ. ಸ್ವಲ್ಪ ಸಮಯದ ನಂತರ ಈಕೆ ಸ್ಟೇ ಆಗಿದ್ದ ರೂಮ್ ನ ಡೋರ್ ಬೆಲ್ ಅನ್ನ ಯಾರೋ ರಿಂಗ್ ಮಾಡ್ತಾರೆ. ಹೋಗಿ ಡೋರ್ ಓಪನ್ ಮಾಡಿ ನೋಡಿದ್ರೆ ಅಲ್ಯಾರು ಕೂಡ ಇರೋದೇ ಇಲ್ಲ. ಆದ್ರೆ ಶಾಕಿಂಗ್ಲಿ ಶಿವಾಂಗಿ ಸ್ವಲ್ಪ ಸಮಯದ ಮುಂಚೆ ಒಡೆದು ಹೋಗಿದ್ದ ಆ ಫೋನ್ ಅನ್ನ ಹೊರಗಡೆ ಎಸ್ತಿದ್ಲಲ್ವಾ. ಆ ಫೋನ್ ಆಟೋಮೆಟಿಕಲಿ ರೆಡಿಯಾಗಿ ಬಾಗಿಲ ಬಳಿ ಬಿದ್ದಿರುತ್ತೆ. ಅದನ್ನ ನೋಡಿ ಒಂದೇ ಸರಿ ಶಾಕ್ ಆದ ಶಿವಾಂಗಿ ಪ್ರಜ್ಞೆ ತಪ್ಪಿ ಬಿದ್ದು ಬಿಡುತ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಶಿವಾಂಗಿಗೆ ಎಚ್ಚರವಾದಾಗ ಈಕೆ ಬಾಯ್ ಫ್ರೆಂಡ್ ರಾಹುಲ್ ಮೀಟ್ ಮಾಡೋದಕ್ಕೆ ಅಂತ ಬಂದಿರ್ತಾನೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಮತ್ತೊಂದು ವಿಷಯವೇನೆಂದ್ರೆ ಶಿವಾಂಗಿ ಈಗ 3 ತಿಂಗಳ ಪ್ರೆಗ್ನೆಂಟ್ ಆಗಿರ್ತಾಳೆ. ಆದ್ರೆ ತನ್ನ ಬಾಯ್ ಫ್ರೆಂಡ್ ರಾಹುಲ್ಗೆ ಇನ್ನೂ ಕೂಡ ಯಾವುದೇ ಸರಿಯಾದ ಕೆಲಸ ಇರೋದಿಲ್ಲ. ಜೊತೆಗೆ ರಾಹುಲ್ಗೆ ಮಗುವಿನ ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಮಾಡಿಕೊಂಡು ಈ ವಿಷಯವನ್ನ ಮುಚ್ಚಿಟ್ಟಿರ್ತಾಳೆ. ರಾಹುಲ್ ಅಲ್ಲಿಂದ ಹೋದ ನಂತರ ಆ ಫಾದರ್ ನನ್ನ ಮೀಟ್ ಮಾಡೋದಕ್ಕೆ ಅಂತ ಚರ್ಚ್ಗೆ ಹೋಗ್ತಾಳೆ. ಮೊದಲಿಗೆ ಜಾನ್ಸನ್ ಬಳಿ ಕನ್ಫೆಸ್ ಮಾಡಿಕೊಳ್ತಾ ತಾನು ಮದುವೆ ಆಗದೆ ತಾಯಿ ಆಗ್ತಿದ್ದೀನಿ ಅಂತ ಹೇಳ್ತಾಳೆ. ಮುಂದುವರೆದು ಫಾದರ್ ಈ ವಿಷಯ ಈ ಮಗುವಿಗೆ ತಂದೆ ಆಗ್ತಿರುವ ರಾಹುಲ್ಗೆ ಇನ್ನೂ ಕೂಡ ಹೇಳಿಲ್ಲ. ಈ ಮಗುವಿಗೆ ನಾನು ಜನ್ಮ ಕೊಡ್ಬೇಕಾ ಅಥವಾ ಅಬಾರ್ಷನ್ ಮಾಡಿಸಿಕೊಳ್ಬೇಕಾ ಅಂತ ಕೇಳ್ತಾಳೆ. ಅದಕ್ಕೆ ಫಾದರ್ ಜಾನ್ಸನ್ ಹೇಳೋದೇನೆಂದ್ರೆ, ಶಿವಾಂಗಿ, ಮಕ್ಕಳು ಸ್ವತಃ ದೇವರ ಸ್ವರೂಪ. ಹೀಗಿರುವಾಗ ನಿನ್ನ ಹೊಟ್ಟೆಯಲ್ಲಿರುವ ಮಗುವನ್ನ ಕೊಂದು ಪಾಪ ಕಟ್ಟಿಕೊಳ್ಳಬೇಡ. ಆದಷ್ಟು ಬೇಗ ರಾಹುಲ್ ನನ್ನ ಮದುವೆಯಾಗಿ ಆ ಮಗುವನ್ನ ಹೇರು ಅಂತ ಹೇಳ್ತಾನೆ. ಹೊರಗಡೆ ಬಂದ ನಂತರ ಮಿಸ್ಸಿಂಗ್ ಆಗಿರುವ ಅಚೌಧರಿಯ ಮಗಳು ಗುನ್ಗುನ್ ಬಗ್ಗೆ ವಿಚಾರಿಸ್ತಾಳೆ. ಈಗ ಜಾನ್ಸನ್ ಈಕೆಗೆ ಒಂದಷ್ಟು ಗೊತ್ತಿರದ ವಿಷಯಗಳನ್ನ ಹೇಳ್ತಾನೆ. ಶಿವಾಂಗಿ, ನಿನಗೆ ನನ್ನ ತಂದೆ ಹಾಗೂ ಆಂಥೋನಿ ಇಬ್ಬರು ಫ್ರೆಂಡ್ಸ್ ಗಳಾಗಿದ್ರು ಅಂತ ಹೇಳಿದ್ದೆ ಅಲ್ವಾ. ಆಂಥೋನಿ ತುಂಬಾನೇ ಕೆಟ್ಟ ಮನುಷ್ಯನಾಗಿದ್ದ. ಆತ ಸ್ಟೋರಿ ಹೇಳುವ ನೆಪದಲ್ಲಿ ಚಿಕ್ಕ ಮಕ್ಕಳ ಮೇಲೆ ಸೆಕ್ಷುಲಿ ಹರಾಸ್ ಮಾಡ್ತಿದ್ದ. ಚಿಕ್ಕ ವಯಸ್ಸಲ್ಲಿ ಒಂದು ದಿನ ನಾನು ಆಂಥೋನಿಯ ಮನೆಗೆ ಹೋಗಿದ್ದೆ. ಆತ ನನ್ನ ಮೇಲೆ ಕೂಡ ಸೆಕ್ಷುಲಿ ಹರಾಸ್ ಮಾಡಿದ್ದ. ಆದ್ರೆ 20 ವರ್ಷಗಳ ಹಿಂದೆ ಒಂದು ದಿನ ಆಂಥೋನಿ ಇದ್ದಕ್ಕಿದ್ದ ಹಾಗೆ ಮಿಸ್ಸಿಂಗ್ ಆದ. ಅಂದಿನಿಂದ ಆತ ಏನಾದ ಅಂತ ಯಾರಿಗೂ ಕೂಡ ಗೊತ್ತೇ ಇಲ್ಲ. ಆದ್ರೆ ನನ್ನ ಪ್ರಕಾರ ಆತ ಸತ್ತ ನಂತರ ಅವನ ಪ್ರೇತಾತ್ಮ ಅದೇ ಬಂಗಲಿಯಲ್ಲೇ ಓಡಾಡ್ತಿದೆ. ಆಂಥೋನಿಯ ಪ್ರೇತಾತ್ಮನೆ ಈಗಲೂ ಕೂಡ ಆ ಬಂಗಲಿಯ ಸುತ್ತಮುತ್ತ ಚಿಕ್ಕ ಮಕ್ಕಳ ಪ್ರಾಣವನ್ನ ಬಲಿ ಪಡೆದುಕೊಳ್ತಿದೆ. ಬದುಕಿದ್ದಾಗ ಆಂಥೋನಿ ಏನನ್ನ ಮಾಡ್ತಿದ್ನೋ ಈಗಲೂ ಕೂಡ ಅದನ್ನೇ ಮಾಡ್ತಿದ್ದಾನೆ ಅಂತ ಹೇಳ್ತಾರೆ. ಇದಾದ ನಂತರ ಆ ದಿನ ರಾತ್ರಿ ಶಿವಾಂಗಿ ರಾಹುಲ್ ನನ್ನ ಕರೆದುಕೊಂಡು ಆ ಬಂಗಲಿಗೆ ಹೋಗ್ತಾಳೆ. ಪೊಲೀಸರು ಯಾರು ಕೂಡ ಆ ಬಂಗಲಿಯ ಒಳಗಡೆ ಹೋಗ್ಬಾರ್ದು ಅಂತ ಡೋರ್ ಅನ್ನ ಲಾಕ್ ಮಾಡಿರ್ತಾರೆ. ಆದ್ರೆ ಶಿವಾಂಗಿ ರಾಹುಲ್ ನನ್ನ ಕರೆದುಕೊಂಡು ಹಿಂಬದಿಯ ಬಾಗಿಲಿನಿಂದ ಒಳಗಡೆ ಹೋಗ್ತಾಳೆ. 20 ವರ್ಷಗಳಿಂದ ಕ್ಲೋಸ್ ಆಗಿದೆ ಅಂತ ಹೇಳ್ತಿರುವ ಆ ಬಂಗಲೆ ಒಳಗಡೆ ಒಂದು ಬಣ್ಣದ ಬಕೆಟ್ ಅನ್ನ ಶಿವಾಂಗಿ ಅಬ್ಸರ್ವ್ ಮಾಡ್ತಾಳೆ. ಹಾಗೂ ಇತ್ತೀಚೆಗೆ ತಾನೆ ಆ ಬಂಗಲೆಯ ಒಳಗಡೆ ಯಾರೋ ಫ್ರೆಶ್ಲಿ ಪೇಂಟ್ ಮಾಡಿರುವ ರೀತಿ ವಾಸನೆ ಬರ್ತಿರುತ್ತೆ. ಇದರರ್ಥ ಈ ಬಂಗಲೆಯ ಒಳಗಡೆ ಯಾರೋ ಸೀಕ್ರೆಟ್ ಆಗಿ ವಾಸ ಮಾಡ್ತಿದ್ದಾರೆ ಅಂತ ಶಿವಾನಿಗೆ ಅರ್ಥ ಆಗುತ್ತೆ. ನಂತರ ಮತ್ತಷ್ಟು ಸುತ್ತಾಡಿ ನೋಡಿದಾಗ ಅಲ್ಲೇ ಇದ್ದ ಒಂದು ರೂಮ್ ನ ಡೋರ್ ಅನ್ನ ಯಾರೋ ಲಾಕ್ ಮಾಡಿರೋದನ್ನ ಅಬ್ಸರ್ವ್ ಮಾಡ್ತಾಳೆ. ಅದೇ ಸಮಯಕ್ಕೆ ಆ ಬಂಗಲೆಯ ಒಳಗಡೆ ತುಂಬಾನೇ ವಿಚಿತ್ರವಾದ ಶಬ್ದಗಳು ಕೇಳಿಸೋದಕ್ಕೆ ಶುರುವಾಗುತ್ತವೆ. ಹೆದರಿಕೊಂಡ ಇಬ್ಬರು ಇನ್ನೇನು ಅಲ್ಲಿಂದ ಹೊರಗಡೆ ಬರಬೇಕು ಅನ್ನುವಾಗ ಒಂದು ದೊಡ್ಡ ಬಾಕ್ಸ್ ಇರೋದನ್ನ ನೋಡ್ತಾರೆ. ಅದರ ಒಳಗಡೆ ಏನಿದೆ ಅಂತ ಓಪನ್ ಮಾಡಿ ನೋಡಿದಾಗ ಚಿಕ್ಕ ಮಕ್ಕಳ ಬಟ್ಟೆಗಳು ಹಾಗೂ ಆಟದ ಸಾಮಾನುಗಳಿರುತ್ತವೆ. ಆಗ ಶಾಕಿಂಗ್ಲಿ ಇದ್ದಕ್ಕಿದ್ದ ಹಾಗೆ ಆ ಬಾಕ್ಸ್ ನ ಒಳಗಡೆ ಒಂದು ಚಿಕ್ಕ ಹುಡುಗಿಯ ತಲೆ ಕಾಣಿಸಿಕೊಳ್ಳುತ್ತೆ. ಹೆದರಿಕೊಂಡ ಇಬ್ಬರು ತಕ್ಷಣವೇ ಕಿರುಚುತ್ತಾ ಆ ಬಂಗಲೆಯಿಂದ ಹೊರಗಡೆ ಓಡಿ ಬರ್ತಾರೆ. ಆದರೆ ಅಷ್ಟರಲ್ಲೇ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡಿದ್ದ ಒಬ್ಬ ನಿಗೂಢ ವ್ಯಕ್ತಿ ಇಬ್ಬರಿಗೂ ಹೊಡೆದು ಪ್ರಜ್ಞೆ ತಪ್ಪಿಸಿ ಬಿಡ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ನಂತರದ ಸೀನ್ನಲ್ಲಿ ಶಿವಾಂಗಿಗೆ ಎಚ್ಚರವಾದಾಗ ಆ ನಿಗೂಢ ವ್ಯಕ್ತಿ ಇವರಿಬ್ಬರನ್ನ ಕಟ್ಟಿ ಹಾಕಿ ಬ್ಲಾಕ್ ಮ್ಯಾಜಿಕ್ ಮಾಡ್ತಿರ್ತಾನೆ. ರಾಹುಲ್ ಅಂತ ಎಷ್ಟೇ ಕೂಗಿದ್ರು ಕೂಡ ಅವನಿಗೆ ಎಚ್ಚರ ಆಗೋದಿಲ್ಲ. ನಂತರವೇ ಗೊತ್ತಾಗುತ್ತೆ ಶಾಕಿಂಗ್ಲಿ ತಮ್ಮನ್ನ ಕಿಡ್ನಾಪ್ ಮಾಡಿರುವ ಆ ವ್ಯಕ್ತಿ ರಾಹುಲ್ ನ ಮೈ ಮೇಲೆ ವಿಚಿತ್ರವಾದ ಸಿಂಬಲ್ ಗಳನ್ನ ಬರೆದು ಅವನನ್ನ ಬಲಿ ಕೊಟ್ಟಿದ್ದಾನೆ ಅಂತ. ಶಿವಾಂಗಿ ಅಳುತ್ತಾ, ಯಾರ್ ನೀನು, ನಮ್ಮನ್ಯಾಕೆ ಕಿಡ್ನಾಪ್ ಮಾಡಿದ್ಯಾ ಅಂತ ಕೂಗಾಡ್ತಾಳೆ. ಆ ವ್ಯಕ್ತಿ ತನ್ನ ಮುಖಕ್ಕೆ ಹಾಕಿಕೊಂಡಿದ್ದ ಮಾಸ್ಕ್ ಅನ್ನ ತೆಗೆದಾಗ ಒಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ.
ಸ್ನೇಹಿತರೆ, ಇವರಿಬ್ಬರನ್ನ ಕಿಡ್ನಾಪ್ ಮಾಡಿರುವ ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಆತ ಚರ್ಚ್ ನ ಫಾದರ್ ಆಗಿರುವ ಜಾನ್ಸನ್. ಈಗ ಜಾನ್ಸನ್ ವಿಚಿತ್ರವಾಗಿ ನಗುತ್ತಾ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಈ ಜಾನ್ಸನ್ ಟೀನೇಜ್ ನಲ್ಲಿದ್ದಾಗ ನೋಡೋದಕ್ಕೆ ತುಂಬಾನೇ ಹ್ಯಾಂಡ್ಸಮ್ ಆಗಿರ್ತಾನೆ. ಸ್ಕೂಲ್ ನಲ್ಲಿ ಹಾಗೂ ಕಾಲೇಜ್ ಗಳಲ್ಲಿ ಎಲ್ಲ ಹುಡುಗಿಯರು ಇವನನ್ನೇ ಇಷ್ಟಪಡ್ತಿರ್ತಾರೆ. ಆದ್ರೆ ಬೆಳಿತಾ ಬೆಳಿತಾ ಜಾನ್ಸನ್ಗೆ ಅರ್ಥವಾಗಿರುತ್ತೆ ವಯಸ್ಸಾಗ್ತಾ ತನ್ನ ಸುಂದರತೆ ಕಡಿಮೆ ಆಗುತ್ತೆ ಅಂತ. ಹೀಗಿರುವಾಗ್ಲೇ ಜಾನ್ಸನ್ಗೆ ಇವನ ತಂದೆ ಸೀಕ್ರೆಟ್ ಆಗಿ ಬ್ಲಾಕ್ ಮ್ಯಾಜಿಕ್ ಮಾಡ್ತಿದ್ದ ಅಂತ ಗೊತ್ತಾಗಿರುತ್ತೆ. ದಿನಗಳು ಕಳೆದಂತೆ ಜಾನ್ಸನ್ ಕೂಡ ಕದ್ದು ಬ್ಲಾಕ್ ಮ್ಯಾಜಿಕ್ ಕಲಿಯೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಮತ್ತಷ್ಟು ವರ್ಷಗಳು ಕಳೆದ ಹಾಗೆ ಜಾನ್ಸನ್ಗೆ ಬೇಕಾದ ಎಲ್ಲ ಶಕ್ತಿಯನ್ನ ಪಡೆದುಕೊಂಡಿರ್ತಾನೆ. ನಂತರ ತಾನು ಯಾವಾಗಲೂ ನೋಡೋದಕ್ಕೆ ಯುವಕನ ಹಾಗೇನೆ ಕಾಣಬೇಕು ಅಂತ ಒಂದು ವಿಶೇಷವಾದ ಕ್ಷುದ್ರ ಪೂಜೆಯನ್ನ ಸ್ಟಾರ್ಟ್ ಮಾಡಿರ್ತಾನೆ. ಆ ಕ್ಷುದ್ರ ಪೂಜೆಯಲ್ಲಿ 15 ವರ್ಷದ ಒಳಗಿನ ಒಟ್ಟು 7 ಜನ ಹೆಣ್ಣು ಮಕ್ಕಳನ್ನ ಬಲಿ ಕೊಡಬೇಕಾಗಿರುತ್ತೆ. ಶಾಕಿಂಗ್ಲಿ ಇದುವರೆಗೂ ಈ ಜಾನ್ಸನ್ ಒಟ್ಟು 6 ಜನ ಹೆಣ್ಣು ಮಕ್ಕಳನ್ನ ಆ ಡೀಮನ್ಗೆ ಬಲಿ ಕೊಟ್ಟಿರ್ತಾನೆ. ಹಾಗೂ ಈಗ 7ನೇ ಮಗು ಅಂದ್ರೆ ಶಿವಾಂಗಿಯ ಹೊಟ್ಟೆಯಲ್ಲಿರುವ ಮಗುವನ್ನ ಆ ಡೀಮನ್ಗೆ ಬಲಿ ಕೊಡಬೇಕು ಅಂತ ಡಿಸೈಡ್ ಮಾಡಿರ್ತಾನೆ. ಮುಂದುವರೆದು ವಿಚಿತ್ರವಾಗಿ ನಗುತ್ತಾ ಮಿಸ್ಸಿಂಗ್ ಆಗಿರುವ ಆಂಥೋನಿ ಬಗ್ಗೆ ಮತ್ತೊಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ಸ್ನೇಹಿತರೆ, ಎಲ್ಲರೂ ನಂಬಿರುವ ಹಾಗೆ ಆಂಥೋನಿ ಒಬ್ಬ ಕೆಟ್ಟ ವ್ಯಕ್ತಿ ಅಲ್ಲವೇ ಅಲ್ಲ. ಆತ ಒಬ್ಬ ತುಂಬಾನೇ ಒಳ್ಳೆ ವ್ಯಕ್ತಿ. ಚಿಕ್ಕ ಮಕ್ಕಳನ್ನ ತುಂಬಾನೇ ಇಷ್ಟಪಡ್ತಿದ್ದ ಆಂಥೋನಿ ಅವರಿಗೆ ಅಂತಾನೆ ಮಕ್ಕಳ ಸ್ಟೋರಿಗಳನ್ನ ಬರೀತಿರ್ತಾನೆ. ಒಂದು ದಿನ ಈ ಜಾನ್ಸನ್ ಒಂದು ಚಿಕ್ಕ ಮಗುವನ್ನ ಬಲಿ ಕೊಡ್ತಿದ್ದಾಗ ಆಂಥೋನಿ ನೋಡಿಬಿಟ್ಟಿರ್ತಾನೆ. ಈ ವಿಷಯವನ್ನ ಈತ ಹೊರಗಡೆ ಹೇಳಿದ್ರೆ ನನ್ನ ಕತೆ ಮುಗೀತು ಅಂತ ಆಂಥೋನಿಯನ್ನೇ ಸಾಯಿಸಿ ಬಿಟ್ಟಿರ್ತಾನೆ. ನಂತರ ಊರಿನ ಜನಗಳನ್ನ ಮಿಸ್ಲೀಡ್ ಮಾಡೋದಕ್ಕೆ ಆಂಥೋನಿ ಒಬ್ಬ ಕೆಟ್ಟ ವ್ಯಕ್ತಿ. ಆತ ಚಿಕ್ಕ ಮಕ್ಕಳಿಗೆ ಕತೆ ಹೇಳುವ ನೆಪದಲ್ಲಿ ಅವರನ್ನ ಮನೆಗೆ ಕರೆಸಿಕೊಂಡು ಅತ್ಯಾಚಾರ ಮಾಡ್ತಿದ್ದ. ಆತ ಸತ್ತ ನಂತರವೂ ಕೂಡ ಅವನ ಪ್ರೇತಾತ್ಮ ಅವನ ಬಂಗಲೆಯಲ್ಲೇ ಓಡಾಡ್ತಿದೆ. ಅವನ ಆತ್ಮ ಈಗಲೂ ಕೂಡ ಚಿಕ್ಕ ಮಕ್ಕಳನ್ನ ಬಲಿ ಪಡೆದುಕೊಳ್ತಿದೆ. ಎಲ್ಲರೂ ಹುಷಾರಾಗಿರಿ, ಯಾವುದೇ ಕಾರಣಕ್ಕೂ ನಿಮ್ಮ ಮಕ್ಕಳನ್ನ ಆ ಬಂಗಲೆಯ ಬಳಿ ಕಳುಹಿಸಬೇಡಿ ಅಂತ ಹೇಳಿರ್ತಾನೆ. ಸ್ನೇಹಿತರೆ, ಆ ಮೂಲಕ ಊರಿನ ಜನಗಳಿಗೆ ಇವನ ನಿಜ ಬಣ್ಣ ಗೊತ್ತಿಲ್ಲದೆ ಈತ ಹೇಳಿದ್ದೆ ನಿಜ ಅಂತ ನಂಬಿರ್ತಾರೆ. ಇದೇ ಕಾರಣಕ್ಕೆ ಊರಿನ ಜನಗಳು ಹಾಗೂ ಪೊಲೀಸರು ಕೂಡ ಆ ಬಂಗಲೆ ಬಳಿ ಹೋಗೋದಕ್ಕೆ ಹೆದರಿಕೊಳ್ತಿರ್ತಾರೆ. ಹೀಗೆ ದಿನಗಳು ಕಳೆದಂತೆ ಊರಿನ ಜನಗಳು ಆ ಬಂಗಲೆ ಬಳಿ ಬರ್ತಿಲ್ಲ ಅಂತ ಗೊತ್ತಾಗ್ತಿದ್ದ ಹಾಗೆ ಜಾನ್ಸನ್ ಅದೇ ಬಂಗಲೆ ಒಳಗಡೆ ಮಕ್ಕಳನ್ನ ಬಲಿ ಕೊಡೋದಕ್ಕೆ ಶುರು ಮಾಡಿರ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಜಾನ್ಸನ್ ಶಿವಾಂಗಿಯ ಹೊಟ್ಟೆಯಲ್ಲಿರುವ ಮಗುವನ್ನ ಇನ್ನೇನೋ ಸಾಯಿಸಿ ಬಿಡ್ತಾನೆ ಅನ್ನೋಷ್ಟರಲ್ಲಿ ಅಲ್ಲಿಗೆ ಪೊಲೀಸರು ಬರ್ತಾರೆ. ಸ್ನೇಹಿತರೆ, ಅಸಲಿಗೆ ಶಿವಾಂಗಿ ಆ ಬಂಗಲೆಗೆ ಬರೋದಕ್ಕೂ ಮುಂಚೆ ತಮ್ಮಂಗೆ ಇನ್ಫಾರ್ಮ್ ಮಾಡಿರ್ತಾಳೆ. ಈಗ ತಮ್ಮಂಗ್ ಶಿವಾಂಗಿಯನ್ನ ಕಾಪಾಡೋದಕ್ಕೆ ಅಂತ ಜಾನ್ಸನ್ಗೆ ಶೂಟ್ ಮಾಡಿ ಸಾಯಿಸಿ ಬಿಡ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಚಿತ್ರದ ಎಂಡ್ಸಿನಲ್ಲಿ ತಮ್ಮಂಗ್ ಶಿವಾಂಗಿ ಬಳಿ ಬರ್ತಾನೆ. ಶಿವಾಂಗಿ, ನೀನು ಇಲ್ಲಿಂದ ಹೋಗೋದಕ್ಕೂ ಮುಂಚೆ ನಿನ್ನ ಬಳಿ ಒಂದು ರಿಕ್ವೆಸ್ಟ್. ಈ ಊರಲ್ಲಿ ಇದುವರೆಗೂ ನೀನು ಶೂಟ್ ಮಾಡಿರುವ ಡಾಕ್ಯುಮೆಂಟರಿಯನ್ನ ಯಾವುದೇ ಕಾರಣಕ್ಕೂ ಪಬ್ಲಿಷ್ ಮಾಡೋದಕ್ಕೆ ಹೋಗ್ಬೇಡ. ಯಾಕಂದ್ರೆ ಒಂದಷ್ಟು ವಿಷಯಗಳನ್ನ ಜಗತ್ತಿನಿಂದ ಮುಚ್ಚಿಡೋದೇ ಒಳ್ಳೆಯದು. ಜೊತೆಗೆ ಇದೊಂದು ಟೂರಿಸ್ಟ್ ಪ್ಲೇಸ್ ಆಗಿರುವ ಕಾರಣ ನೀನೇನಾದ್ರೂ ಡಾಕ್ಯುಮೆಂಟರಿಯನ್ನ ಪಬ್ಲಿಷ್ ಮಾಡಿದ್ರೆ ಈ ಜಾಗಕ್ಕೆ ಯಾರು ಕೂಡ ಬರೋದೇ ಇಲ್ಲ. ಇವನ ಮಾತುಗಳನ್ನ ಅರ್ಥ ಮಾಡಿಕೊಂಡ ಶಿವಾಂಗಿ ತಾನು ಶೂಟ್ ಮಾಡಿದ ಡಾಕ್ಯುಮೆಂಟರಿ ಟೇಪ್ ಗಳನ್ನ ಬಿಸಾಕ್ತಾಳೆ. ಹಾಗೂ ನಾನೇ ರಾಹುಲ್ನ ಸಾವಿಗೆ ಕಾರಣ ಆಗಿಬಿಟ್ಟೆ ಅಂತ ಅಳುತ್ತಾ ಅಲ್ಲಿಂದ ಹೊರಟು ಬರ್ತಾಳೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಈ ಮೂವಿಯನ್ನ ನೋಡಿದ ನಂತರ ನಮಗೆ ಒಂದು ವಿಷಯ ಗೊತ್ತಾಗುತ್ತೆ. ಅದೇನೆಂದ್ರೆ ಚಿತ್ರದ ಶುರುವಿನಿಂದ ಮಕ್ಕಳನ್ನ ಕೊಲೆ ಮಾಡ್ತಾ ಇದ್ದಿದ್ದು ಜಾನ್ಸನ್ ಆದ್ರೂ ಕೂಡ ಚಿತ್ರದಲ್ಲಿ ಆಂಥೋನಿಯ ಆತ್ಮ ಇದ್ದಿದ್ದು ನಿಜಾನೇ. ಆಂಥೋನಿಯ ಪ್ರೇತಾತ್ಮ ಶಿವಾಂಗಿಗೆ ತೊಂದರೆ ಕೊಡದೆ ಆಕೆಗೆ ಎಚ್ಚರಿಕೆ ಕೊಡೋದಕ್ಕೆ ಪ್ರಯತ್ನ ಪಡ್ತಿತ್ತು. ಆ ಮೂಲಕ ಫಾದರ್ ಜಾನ್ಸನ್ ಶಿವಾಂಗಿಯನ್ನ ಹಾಗೂ ಆಕೆ ಹೊಟ್ಟೆಯಲ್ಲಿರುವ ಮಗುವನ್ನ ಸಾಯಿಸೋದಕ್ಕೂ ಮುಂಚೆನೆ ಆಕೆಯನ್ನ ಇಲ್ಲಿಂದ ಕಳುಹಿಸಿಕೊಡ್ಬೇಕು ಅಂತ ಇಷ್ಟೆಲ್ಲ ಮಾಡಿರುತ್ತೆ. ಹಾಗೂ ಚಿತ್ರದ ಶುರುವಿನಲ್ಲಿ ಚೌಧರಿ ಹಾಗೂ ಅವನ ಹೆಂಡತಿಗೆ ಜಾನ್ಸನ್ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಪ್ರಯತ್ನ ಪಟ್ಟಿರುತ್ತೆ. ಆದ್ರೆ ಚಿತ್ರದಲ್ಲಿ ಎಲ್ಲರೂ ಕೂಡ ಆಂಥೋನಿಯ ಪ್ರೇತಾತ್ಮ ತಮ್ಮನ್ನ ಹಾಂಟ್ ಮಾಡ್ತಿದೆ ಅಂತ ಅಂದುಕೊಂಡಿರ್ತಾರೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.